ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮಾರಂಭ ಹೆಂಗಿತ್ತು ಬಂಗಾರ? ಸ್ಯಾನೆ ಸಂದಾಕಿತ್ತು ರೀ. ನೀವು ಜೊತೆಗೆ ಬರಬೇಕಾಗಿತ್ತು. ಪುಟ್ಟಕ್ಕ ನಿಮ್ಮನ್ನು ಯೋಟ್ ಕೇಳಿದ್ಲು ಗೊತ್ತಾ? ಏನ್ ಮಾಡೋದು, ಬರಬೇಕು ಅನ್ನೋದು ನನಗೂ ಸಾನೆ ಆಸೆ ಇತ್ತು. ಆದ್ರೆ ಇಲ್ಲಿ ಊರಿನ ಮುಖ್ಯಸ್ಥರ ಜೊತೆ ಚರ್ಚೆ ಇತ್ತಲ್ವೇ, ಹಂಗಾಗಿ ಬರೋದಕ್ಕಾಗ್ಲಿಲ್ಲ. ನನ್ಗನ್ಸ್ತದೆ ಸಾನ ಮೆಸ್ ಕೂಡ ಪುಟ್ಟಕ್ಕನ ಮೆಸ್ ತರ ಸಾನ ಹೆಸರು ಮಾಡುತ್ತೆ ಅಂತ. ಅದ್ರಾಗ ಸಂಶಯನೇ ಬ್ಯಾಡ ಬಿಡವ. ಟೌನ್ನಾಗೆ ಮೆಸ್ ಮಾಡ್ಗೋರಂದ್ರೆ ವ್ಯಾಪಾರ ಸಣ್ಣಾಗಿ ಹಾಗೆ ಐತದೆ. ರುಚಿ ಚೆನ್ನಾಗಿದ್ರೆ ವ್ಯಾಪಾರ ಚೆನ್ನಾಗಾಗುತ್ತಲ್ವಾ ಅಪ್ಪಯ್ಯ? ಸಹನನ್ ಕೈ ರುಚಿನೂ ಪುಟ್ಟವನ್ ಕೈ ರುಚಿನೂ ಸೇಮ್ ಅಲ್ವಾ? ಅವಳು ಗುಂಡಂಗೆ ಸಾನನ್ ಅಡುಗೆನೂ ಆಟೆ ಅಚ್ಚುಕಟ್ಟು. ಅಮ್ಮೋರೆ, ನಿನಗೆ ಕುಡಿಯೋದಕ್ಕೆ ನಾನು ಬಿಸಿನೀರು ಕಾಯಿಸ್ಕೊಂಡು ಬರ್ತೀನಿ. ಆಯ್ತು. ಮೆಸ್ಸಿನ ಉದ್ಘಾಟನೆ ಏನೋ ಜೋರಾಗೆ ಆಯ್ತು, ಆದ್ರೆ ಅದ್ರಾಗ ಒಂದು ಸ್ವರ್ಗ ಐತೆ ಕಣವ. ಏನದು ಬಂಗಾರ? ಪೂಜೆಗೆ ನಮ್ಮ ಸ್ನೇಹ ಇರ್ಲಿಲ್ವಲ್ಲ ಅನ್ನೋದೇ ಒಂದು ಅಡ್ಕವರೆಗೂ ಕಣವ. ಸ್ನೇಹನೂ ಇದ್ದಿದ್ರೆ ಈ ಕಾರ್ಯಕ್ರಮ ಇನ್ನೂ ಕಳೆಗಟ್ತಿತ್ತು. ಏನ್ ಮಾಡಕ್ಕಾಯ್ತದವ, ಭಗವಂತ ಅದಕ್ಕೆ ದಾರಿನೇ ಕೊಡ್ಲಿಲ್ಲ. ಯಾಕವ ಆಟೊಂದು ಬೇಸರ ಮಾಡ್ಕೊಂಡು ಹೇಳ್ತಿದ್ದೀಯಾ? ಅವ್ವ, ಸ್ನೇಹ ಟ್ರೈನಿಂಗಿಗೆ ಹೋಗಿ ಪೂಜೆಗೆ ಬರಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಅಜ್ಜಿ ಬೇಜಾರಲ್ಲಿ ಹೇಳ್ತಿದ್ದಾರೆ ಅಲ್ವಾ ಅಜ್ಜಿ? ವಾ, ಆಟೆನಾ? ಅವ್ವ, ಸ್ನೇಹ ಇಲ್ದಿದ್ರೇನಂತೆ, ಕಾರ್ಯಕ್ರಮ ಹೆಂಗಾಯ್ತು ಅಂತ ನಾವೇ ಅವಳಿಗೆ ಫೋನ್ ಮಾಡಿ ತಿಳಿಸೋಣ. ಬಸ್ಸು, ಸ್ನೇಹಕ್ಕೆ ಒಂದು ಫೋನ್ ಮಾಡವ. ಅವ್ವ, ಅವಳಿವಾಗ ಟ್ರೈನಿಂಗಲ್ಲಿ ಬ್ಯುಸಿ ಇರ್ತಾಳೆ, ಸುಮ್ಮನೆ ಯಾಕೆ ತೊಂದರೆ ಕೊಡೋದು? ಈಗ ಬೇಡವ್ವ, ಬಿಡು. ಅಯ್ಯ, ಯಾವಾಗ ಕೇಳಿದ್ರು ಹಿಂಗೆ ಹೇಳ್ತಿಯಲ್ಲ ಬಸ್ಸು. ನಾವು ಅವಳಿಗೆ ಫೋನ್ ಮಾಡೋದು ತೊಂದರೆ ಅಲ್ಲ, ನಮ್ಮ ಸಡಗರ. ಫೋನ್ ಮಾಡೋಕ್ಕೂ ಮುಂಚೆ ಸಂದೇಶ ಕಳಿಸ್ತಿರಲ್ಲ, ಅದನ್ನು ಕಳಿಸು, ಆಗ ಅವಳಿಗೂ ಈಸಿಯಾಗಿ ಗೊತ್ತಿರ್ತದೆ, ತೊಂದರೆ ಆಗಕ್ಕಿಲ್ಲ. ಇಲ್ಲವ್ವ, ಅವಳು ಬ್ಯುಸಿ ಇರ್ತಾಳೆ, ಫೋನ್ ನೋಡಲ್ಲ. ನಾನು ಹೇಳ್ದಷ್ಟು ಮಾಡಿ ನೀನು. ಅವ್ವ, ಮೆಸೇಜ್ ಮಾಡಿದ್ದೀನಿ. ಸ್ನೇಹ ನೀರು ತರ್ತೀನಿ ಅಂತ ಹೋದ್ಲು, ಇನ್ನೂ ಬಂದಿಲ್ಲ, ನೋಡ್ಕೊ ಬರ್ತೀನಿ. ಸ್ನೇಹ, ಏನು ಯೋಚನೆ ಮಾಡ್ತಿದ್ಯಾ? ಕಂಠಿ ಸಾಹೇಬ್ರು ಸುಳ್ಳು ಹೇಳಿ ಮೆಸ್ ಓಪನಿಂಗಿಗೆ ಬರಲಿಲ್ಲ ಅಲ್ವಾ? ಅದೇ ಯೋಚನೆ ಮಾಡ್ತಾ ಇದ್ದೆ. ಅಣ್ಣ ಏನು ವಿಷಯ ಬಿಡು. ಅವ್ವ ಈಗ ಸ್ನೇಹ ಫೋನ್ ಮಾಡು ಅಂತ ಹಠ ಮಾಡ್ತಿದ್ದಾರೆ. ನಾನಿಗೆ ಫೋನ್ ಮಾಡ್ತೀನಿ, ಮಾತಾಡು ಆಯ್ತಾ? ಇಲ್ಲ ಅಕ್ಕ, ನಾನು ಮಾತಾಡಲ್ಲ. ಯಾಕೆ ಸ್ನೇಹ, ಏನಾಯ್ತು? ಇಷ್ಟು ದಿನ ನೀನೇ ಅಲ್ವಾ ಅವಂಗೆ ಫೋನ್ ಮಾಡಿ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದಿದ್ದು? ಅಂತಿದ್ದೆ ಅಕ್ಕ, ಆದರೆ ಇವತ್ತು ಮಾತಾಡಲ್ಲ. ಯಾಕೆ ಸ್ನೇಹ? ನಾನು ಮಾತಾಡಬೇಕು ಅಂದರೆ ಅದನ್ನು ಕಂಠಿ ಸಾಹೇಬ್ರು ಕೇಳ್ಕೋಬೇಕು. ಏನು, ಅಣ್ಣಯ್ಯ ಬಂದು ನಿನ್ನ ಕೇಳ್ಕೋಬೇಕಾ? ಅದಾಗದಿರೋ ಕೆಲಸ. ಅಣ್ಣಯ್ಯ ನಿನ್ನ ಹತ್ರ ಬಂದು ಕೇಳ್ಕೊಳ್ಳಲ್ಲ. ನಡಿ, ನಾನಿಗೆ ಫೋನ್ ಮಾಡ್ತೀನಿ, ಮಾತಾಡು. ಇಲ್ಲ ಅಕ್ಕ, ಇದೇನು ಆಗ್ದಲೇ ಇರೋ ಕೆಲಸ ಅಲ್ಲ, ಇದು ಆಗಬೇಕು ಅಂತಾನೆ ನಾನು ಹೇಳ್ತಾ ಇರೋದು. ಕೋಪ, ದ್ವೇಷ, ಮದ, ಕುಡ್ತ ಎಲ್ಲ ತುಂಬಿಕೊಂಡು ಸಾಹೇಬ್ರಿಗೆ ತಲೆನೇ ನಿಲ್ತಾ ಇಲ್ಲ. ಅವ್ರು ಸ್ವಲ್ಪ ಬಗ್ಬೇಕು ಅಂದರೆ
ಇನ್ನೊಬ್ಬರ ಹತ್ರ ತಗ್ಗಿ ಬಗ್ಗಿ ಮಾತಾಡೋದನ್ನ ಮೊದಲು ಶುರು ಮಾಡಬೇಕು. ಪ್ಲೀಸ್ ಸ್ನೇಹ, ಅಣ್ಣಯ್ಯನ ಬಗ್ಗೆ ನಿಂಗೆ ಗೊತ್ತಲ್ವಾ? ಅಣ್ಣಯ್ಯ ಯಾರ ಹತ್ರನೂ ರಿಕ್ವೆಸ್ಟ್ ಮಾಡಲ್ಲ. ಮಾಡಲ್ಲ ಅಂದರೆ ನಾನು ಮಾತಾಡಲ್ಲ. ಸಾಹೇಬ್ರನ್ನ ಹೀಗೆ ಬಿಟ್ಟರೆ ಆಗಲ್ಲ ಅಕ್ಕ. ಯಾರಾದರೂ ಒಬ್ಬರು ಅವರನ್ನು ತಡೆದು ಹಿಡಿದು ದಾರಿಗೆ ಎಳ್ಕೊಂಬರ್ಬೇಕು. ಸ್ನೇಹ, ಇದೆಲ್ಲ ವರ್ಕ್ ಆಗುತ್ತಾ? ನೀವು ಮನ್ಸು ಮಾಡಿದ್ರೆ ವರ್ಕ್ ಆಗತ್ತೆ ಅಕ್ಕ. ನೀವು ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು ಅಮ್ಮವರು ಹಠ ಮಾಡ್ತಿದ್ದಾರೆ ಅಂತ ಹೇಳಿ. ಹೋಗಿ ಅಕ್ಕ. ಸರಿ ಸ್ನೇಹ. ಸಾಹೇಬ್ರೆ, ಸುಳ್ಳು ಹೇಳಿ ಮೆಸ್ ಓಪನಿಂಗಿಗೆ ಬರ್ದೆ ಎಲ್ಲರೂ ಮನಸ್ಸಿಗೂ ನೋವು ಮಾಡಿಬಿಟ್ರಿ ಅಲ್ಲ. ಆನೆಗೆ ಅಂಕುಶಾನೇ ಸರಿ, ಹಾಗೆ ನಿಮಗೆ ಅವ್ವ ಅನ್ನೋ ಅಸ್ತ್ರನೇ ಸರಿ. ತಗ್ಸಿ ಬಗ್ಸಿ ನಿಮ್ಮ ಜೀವನಕ್ಕೊಂದು ತಾಳೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಅಕ್ಕನ ಹೆಸರೇ ಅಲ್ಲ. ಅವ್ವ, ಇದು ಮೊದಲನೇ ದಿನದ ವ್ಯಾಪಾರ. ನೀನೇ ನಿನ್ನ ಕೈಯಾರದು ಯಾರ ಮುಂದೆ ಇಟ್ಟು ಕೈ ಮುಗಿಯವ. ಅಕ್ಕ, ಮೊದಲನೇ ದಿನನೇ ವ್ಯಾಪಾರ ತುಂಬ ಚೆನ್ನಾಗಾಗಿದೆ ಅಲ್ವಾ? ನಮ್ಮ ಸ್ನೇಹಕ್ಕನೂ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋಳು. ಈಗಲೂ ಖುಷಿ ಪಡ್ತಿರ್ತಾಳೆ. ನನಗಂತೂ ಇವತ್ತು ಈ ಪಾರ್ಟಿ ಜನ ಬರ್ತಾರೆ ಅಂತ ಅನ್ಸಿರ್ಲಿಲ್ಲ. ರುಚಿ ಶುಚಿ ಇದ್ರೆ ಎಲ್ಲಿದ್ರು ಬಂದು ತಿಂತಾರೆ ಕಣಯ್ಯ. ಸಾನಾ, ಟೌನಾಗೆ ಹೊಸ ಮೆಸ್ ಮಾಡಿ ಸಾನೆ ಒಳ್ಳೆ ಕೆಲಸ ಮಾಡಿದ್ಯಾ. ನಂದು ಯೋನೈತೆ ಅಪ್ಪಯ್ಯ, ನೀವೆಲ್ಲರೂ ಬಲವಂತ ಮಾಡಿದ್ಕೆ ಇವತ್ತಿದಾಗಿದ್ದು. ಜೀವನದಾಗೆ ಯಾರಾದರೂ ದಾರಿ ತೋರಿಸೋರು ಇರಬೇಕು ಕಣವ. ಈಗ ನಿನಗೆ ಸಿಕ್ಕ ಬೆಂಬಲ ನಾನು ಮೆಸ್ ಮಾಡ್ದಾಗ ಸಿಗ್ನಿಲ್ಲ. ಒಂದು ಹೆಣ್ಣೆಂಗ್ಸ್ ಕೈಯಾಗೆ ಇದೆಲ್ಲ ಆಯ್ತದ? ಜಲ್ದಿ ಬಾಗಿಲು ಮುಚ್ಕೊಂಡು ಹೋಯ್ತಾಳೆ ಅಂತಂದವರೇ ಹೆಚ್ಚು. ಆದರೆ ಇವತ್ತು ನನ್ನ ಮೆಸ್ಸು ನನ್ನ ಮಕ್ಕಳ ಜೀವನಕ್ಕೂ ದಾರಿ ಆಯಿತು. ನಾನು ನಿನ್ನಂಗೆ ಶ್ರಮ ಪಡ್ತೀನಿ ಕಣವ. ನೀನು ಹಾಕೊಟ್ಟಿದ್ದ ದಾರಿನಾಗೆ ನಾನು ನಡಿತೀನಿ. ಹೆಣ್ಣಿನ ಕೈನಾಗೆ ಏನೂ ಆಗಕ್ಕಿಲ್ಲ ಅನ್ನೋರ್ಗೆ ಹೆಣ್ಣು ಮನ್ಸು ಮಾಡಿದ್ರೆ ಏನು ಬೇಕೋ ಮಾಡ್ತಾಳೆ ಅನ್ನೋದನ್ನ ನಾನು ತೋರಿಸ್ತೀನಿ. ಸಂತೋಷ ಕಣವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.